ಜನಸ್ಪಂದನ ನ್ಯೂಸ್ಗೆ ಸ್ವಾಗತ. ಉತ್ತರ ಕನ್ನಡ ಜಿಲ್ಲೆ ಹಳಿಯಾಳದ ತಹಸೀಲ್ದಾರ್ ಕಚೇರಿ ಆವರಣದಲ್ಲಿ ನಡೆದ 76ನೇ ಗಣರಾಜ್ಯೋತ್ಸವದ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ತಹಸೀಲ್ದಾರ್ ಪ್ರವೀಣ್ ಹುಚ್ಚನ್ನವರ್, ಭಾರತವು ಸಾರ್ವಭೌಮ ಪ್ರಜಾಪ್ರಭುತ್ವ ಗಣರಾಜ್ಯವಾಗಿ ಜನ್ಮ ನೀಡಿದ್ದು ಈ ದಿನವೇ. 1950ರಿಂದ ನಮ್ಮ ಪ್ರಯಾಣ ಗಮನಾರ್ಹವಾಗಿದೆ. ಹಲವಾರು ಸವಾಲುಗಳನ್ನು ಜಯಿಸಿದ್ದು, ವಿವಿಧ ಕ್ಷೇತ್ರಗಳಲ್ಲಿ ನಂಬಲಾಗದ ಸಾಧನೆಗಳನ್ನು ಸಾಧಿಸುವವರಿಗೆ ನಮ್ಮ ದೇಶವು ಸ್ಥಾಪಕ ಶಕ್ತಿಯನ್ನು ಹೊಂದಿದೆ. ಈ ಮಹಾನ್ ರಾಷ್ಟ್ರದ ಭವಿಷ್ಯವಾಗಿರುವ ಯುವ ಮನಸ್ಸುಗಳ ರೂಪಿಸುವ ಜವಾಬ್ದಾರಿ ನಮ್ಮದಾಗಿರುತ್ತದೆ. ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು, ನಮ್ಮ ನಾಯಕರು, ಸಂವಿಧಾನ ರಚನೆ ಕೊಡುಗೆ ನೀಡಿದ ಮಹಾನ್ ವ್ಯಕ್ತಿಗಳನ್ನು ಸ್ಮರಿಸುವ ಈ ಅವಕಾಶವನ್ನು ಬಳಸಿಕೊಳ್ಳೋಣ. ಈ ಸಂವಿಧಾನದ ಕೆಲವು ದಾಖಲೆಗಳೆಲ್ಲ ಪ್ರಜಾಪ್ರಭುತ್ವದ ರಾಷ್ಟ್ರದ ಆತ್ಮವಾದ ದಿನವಾಗಿದೆ. ಎಲ್ಲರೂ ನ್ಯಾಯ, ಸಮಾನತೆ, ಸ್ವಾತಂತ್ರ್ಯದ ಖಾತ್ರಿಪಡಿಸುತ್ತದೆ ಎಂದು ಹೇಳಿದರು. ಈ ಸಮಾರಂಭದಲ್ಲಿ ಉಪಸ್ಥಿತರಿದ್ದ ಕರ್ನಾಟಕ ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರು ಶಾಸಕರಾದ ಆರ್. ವಿ. ದೇಶಪಾಂಡೆ ಮಾತನಾಡಿ, 76ನೇ ಗಣರಾಜ್ಯೋತ್ಸವದ ಆಚರಣೆಯನ್ನು ಇಡೀ ರಾಷ್ಟ್ರಾದ್ಯಂತ ಆಚರಿಸಲಾಗುತ್ತದೆ. ಇದನ್ನು ವಿಜೃಂಭಣೆಯಿಂದ, ಅಭಿಮಾನದಿಂದ ನಾವೆಲ್ಲರೂ ಆಚರಿಸೋಣ. ಈ ಕಾರ್ಯಕ್ರಮವನ್ನು ನಮ್ಮ ಕಾರ್ಯಕ್ರಮ ದೇಶಕ್ಕೆ ಸಿಕ್ಕ ಸ್ವಾತಂತ್ರ್ಯ ದಿನಾಚರಣೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಡುಗೆ ನೀಡಿದ ಸಂವಿಧಾನ ಪವಿತ್ರವಾದ ದಿನ, ದೇಶದ ಇತಿಹಾಸ ಪುಟದಲ್ಲಿ ಸ್ಮರಿಸುವಂಥ ದಿನ. ಇಂತಹ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬ ನಾಗರಿಕನು ಭಾಗವಹಿಸಬೇಕು ಎಂದು ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಎಸ್. ಎಲ್. ಘೋಟ್ನೇಕರ್, ಪುರಸಭೆ ಅಧ್ಯಕ್ಷರು, ಉಪಾಧ್ಯಕ್ಷರು, ಜನಪ್ರತಿನಿಧಿಗಳು, ವಿವಿಧ ಶಾಲೆಯ ಶಿಕ್ಷಕರು, ವಿದ್ಯಾರ್ಥಿಗಳು, ಸಾರ್ವಜನಿಕರು ಹಾಗೂ ಕನ್ನಡಪರ ವಿವಿಧ ಸಂಘಟನೆಯವರು ಉಪಸ್ಥಿತರಿದ್ದರು. ಭಾರತವು ಸಾರ್ವಭೌಮ ಪ್ರಜಾಪ್ರಭುತ್ವ ಗಣರಾಜ್ಯವಾಗಿ ಜನ್ಮ ನೀಡಿದು ಈ ದಿನವೇ. 1950ರಿಂದ ನಮ್ಮ ಪ್ರಯಾಣ ಗಮನಾರ್ಹವಾಗಿದೆ. ಹಲವಾರು ಸವಾಲುಗಳನ್ನು ಜಯಿಸುವುದರಿಂದ ಹಿಡಿದು ವಿವಿಧ ಕ್ಷೇತ್ರಗಳಲ್ಲಿ ನಂಬಲಾಗದ ಸಾಧನೆಗಳು ಸಾಧಿಸುವವರೆಗೆ ನಮ್ಮ ದೇಶವು ಸ್ಥಿತಿಸ್ಥಾಪಕತ್ವವನ್ನು, ಶಕ್ತಿಯನ್ನು ತೋರಿಸಿದೆ. ಈ ಮಹಾನ್ ರಾಷ್ಟ್ರದ ಭವಿಷ್ಯವಾಗಿರುವ ಯುವ ಮನಸ್ಸುಗಳು ರೂಪಿಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇರುತ್ತದೆ. ನಮ್ಮ ಸ್ವತಂತ್ರ ಹೋರಾಟಗಾರರು, ನಮ್ಮ ನಾಯಕರು ಮತ್ತು ನಮ್ಮ ಸಂವಿಧಾನ ರಚನೆಗೆ ಕೊಡುಗೆ ನೀಡಿದ ಪ್ರತಿಯೊಬ್ಬ ವ್ಯಕ್ತಿಯನ್ನು ಸ್ಮರಿಸುವ ಈ ಅವಕಾಶವನ್ನು ಬಳಸಿಕೊಳ್ಳೋಣ. ಈ ಸಂವಿಧಾನದ ಕೆಲವು ದಾಖಲೆಯಲ್ಲ, ಇದು ನಮ್ಮ ಪ್ರಜಾಪ್ರಭುತ್ವದ ರಾಷ್ಟ್ರದ ಆತ್ಮವಾಗಿದೆ. ಎಲ್ಲರೂ ನ್ಯಾಯ, ಸಮಾನತೆ ಮತ್ತು ಸ್ವಾತಂತ್ರ್ಯವನ್ನು ಖಾತ್ರಿಪಡಿಸುತ್ತದೆ. ಈ ರಾಷ್ಟ್ರ 74ನೇ ಗಣರಾಜ್ಯೋತ್ಸವ ಇಡೀ ದೇಶಾದ್ಯಂತ ವಿಜೃಂಭಣೆಯಿಂದ, ಅಭಿಮಾನದಿಂದ ಆಚರಿಸಬೇಕಾಗ್ತದೆ. ನಾ ಹಲವಾರು ಬಾರಿ ಹೇಳಿದ್ದೇನೆ, ಈ ಕಾರ್ಯಕ್ರಮ ನಮ್ಮ ಕಾರ್ಯಕ್ರಮ. ದೇಶಕ್ಕೆ ಸಿಕ್ಕ ಸ್ವಾತಂತ್ರ್ಯ ದಿನಾಚರಣೆ, ದೇಶಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಾಯಕತ್ವದಲ್ಲಿ ಇವು ಎಲ್ಲ ಪವಿತ್ರವಾದ ದಿನ. ದೇಶದ ಇತಿಹಾಸದ ಪುಟದಲ್ಲಿ ಪವಿತ್ರವಾದ ದಿನಗಳು. ಪ್ರತಿಯೊಬ್ಬ ಭಾರತೀಯ ನಾಗರಿಕ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು.